ಸರ್ ನನಗೆ ಊಟ ಮಾಡಿದ್ದು ಜೀರ್ಣ ಆಗಲ್ಲ ಸರ್, ಅದಕ್ಕೆ ಏನು ಮಾಡಬೇಕು? ಆಮೇಲೆ ಹೊಟ್ಟೆ ನೋವು ಬರ್ತಾ ಇರುತ್ತೆ. ಊಟ ಮಾಡಿದ್ದು ಜೀರ್ಣ ಆಗಲ್ಲ ಅಂದ್ರೆ ಅಜೀರ್ಣ ಸಮಸ್ಯೆ ಅಂತ ಅರ್ಥ. ಇದಕ್ಕೆ ಸರಳವಾಗಿರೋ ಆಸನ ವಜ್ರಾಸನ. ಓಕೆ, ಫಸ್ಟು ಎಡಗಾಲ ಹಿಂದೆ ಫೋಲ್ಡ್ ಮಾಡ್ಕೊಳಪ್ಪ, ಬಲಗಾಲ ಹಿಂದೆ ಫೋಲ್ಡ್ ಮಾಡ್ಕೊ. ಓಕೆನಾ? ಇದು ಫ್ರಂಟ್ ಇದು. ಓಕೆನಾ? ಇಲ್ಲಿ ಎರಡು ಮಂಡಿಗಳು ಕೂಡಿಸ್ಬೇಕು ಆದಷ್ಟು. ಓಕೆನಾ? ಈ ಕೈ ಇದೆಯಲ್ಲ, ಈ ಮಂಡಿ ಹತ್ರ ಇಡಪ್ಪ ಇದನ್ನ. ಇಲ್ಲಿ ಮೊಣಕೈನ ಫೋಲ್ಡ್ ಮಾಡಬಾರ್ದು. ಮುಂದೆ ನೋಡಪ್ಪ. ಓಕೆನಾ? ಹಿಂದೆ ಬರೋ. ಈ ಹಿಂದಿನ ಭಾಗ ಬಂದಾಗ ಎರಡು ಇಂಬಡಿಗಳ ಮಧ್ಯೆ ನಿಮ್ಮ ಪುಷ್ಟವನ್ನ ಕೂರಿಸ್ಬೇಕು. ಎರಡು ಇಂಬಡಿಗಳ ಮಧ್ಯೆ ನಿಮ್ಮ ಪುಷ್ಟವನ್ನ ಕೂರಿಸ್ಬೇಕು. ಮತ್ತೆ ಹಿಂದಿನ ಭಾಗದಲ್ಲಿ ಬಲ ಹೆಬ್ಬೆರಳು ಎಡ ಹೆಬ್ಬೆರಳು ಒಂದಕ್ಕೊಂದು ಟಚ್ ಆಗಿರ್ಬೇಕು. ಅರ್ಥ ಆಯ್ತಾ? ಮುಂದೆ ಬಾ. ಬೆನ್ನು ನೇರ ಮಾಡ್ಕೊ, ಸ್ಟ್ರೈಟ್ ಮಾಡು ಬೆನ್ನು. ಹೀಗೆ ನಿತ್ಯ 10 ನಿಮಿಷ ಮಾಡ್ಬೇಕು. ಎಷ್ಟು ನಿಮಿಷ? 10 ನಿಮಿಷ ಮಾಡಿದ್ರೆ ಓಕೆ, ನಮಗೆ ಗ್ಯಾಸ್ಟ್ರಿಕ್ ಬರಲ್ಲ, ಊಟ ಮಾಡಿದ್ದು ಜೀರ್ಣ ಆಗ್ತದೆ. ಇದು ಜೀರ್ಣಾಂಗ ಹಾಗೂ ಜನನೇಂದ್ರಿಯ ಭಾಗಕ್ಕೆ ಸಂಬಂಧಪಟ್ಟ ಆಸನ ಆಗಿರುತ್ತೆ. ಕೆಳಗಡೆ ಕಿಬ್ಬೊಟ್ಟೆ ಇರುತ್ತಲ್ಲ, ಈ ಏನಾಗುತ್ತೆ ಅಂತ ಅಂದ್ರೆ ಹೆಣ್ಮಕ್ಳುಗಳಿಗೆ ಈ ಗರ್ಭಿಣಿಯರಾದ ಮಗು ಆದ್ಮೇಲೆ ಹಾಗೆ ಉಳ್ಕೊಂಡ್ಬಿಡುತ್ತೆ ಕಿಬ್ಬೊಟ್ಟೆ. ಅದಕ್ಕೆ ಸಲ ಕ್ಯಾಲೋರಿ ಎಲ್ಲ ಅಲ್ಲೇ ಸ್ಟಾಕ್ ಆಗಿ ಈ ಕಿಬ್ಬೊಟ್ಟೆ ಅವ್ರಿಗೆ ದಪ್ಪ ಇರುತ್ತೆ. ಇಲ್ಲಿ ಸಣ್ಣ ಇದ್ರು ಇಲ್ಲಿ ಕಿಬ್ಬೊಟ್ಟೆ ದಪ್ಪ ಇರುತ್ತೆ. ಹಾಗಾಗಿ ಇದನ್ನ ಈಗಲೇ ನೀವು ಅಭ್ಯಾಸ ಮಾಡ್ಕೊಂಡ್ರೆ ಅದು ಬರಲ್ಲ ನಿಮ್ಗೆ. ಅರ್ಥ ಆಯ್ತಲ್ಲ? ಹೆಣ್ಮಕ್ಳು ಇದನ್ನ ಅಭ್ಯಾಸ